ನಮಸ್ಕಾರ. ಇಂದಿನ ದಿನದ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆಗೆ ಸ್ವಾಗತ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ನಮ್ಮ ರಾಜ್ಯದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳನ್ನ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಇವತ್ತಿನ ಚರ್ಚೆಯಲ್ಲಿ ನಾವು ಮೊದಲು ರಾಷ್ಟ್ರೀಯ ಸುದ್ದಿಗಳನ್ನ, ನಂತರ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನ ಹಾಗೂ ಕೊನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಬೆಳವಣಿಗೆಗಳನ್ನ ನೋಡಲಿದ್ದೇವೆ. ಸರಿ, ಹಾಗಾದ್ರೆ ಮೊದಲಿಗೆ ನಮ್ಮ ದೇಶದ ಸುದ್ದಿಗಳ ಕಡೆ ಗಮನ ಹರಿಸೋಣ. ರಾಷ್ಟ್ರಮಟ್ಟದಲ್ಲಿ ನಡೆದ ಕೆಲವು ಮುಖ್ಯ ಬೆಳವಣಿಗೆಗಳು ಹೀಗಿವೆ. ಮೊದಲನೇ ಸುದ್ದಿ, ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ್ದು. ದೇಶದ ಹಲವು ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೀತಿದೆ ಅಲ್ವಾ? ಇದರ ಬಗ್ಗೆ ಕೆಲವು ಆಕ್ಷೇಪಗಳು ಕೇಳಿಬಂದಿದ್ವು. ಆದರೆ ಈ ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿ ಮತ್ತು ನ್ಯಾಯಸಮ್ಮತವಾಗಿಯೇ ನಡೀತಿದೆ, ಇದರಲ್ಲಿ ಯಾವುದೇ ಸ್ವಇಚ್ಛಾಚಾರ ಇಲ್ಲ ಅಂತ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟಪಡಿಸಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಈ ಪರಿಷ್ಕರಣೆಯಿಂದ ನಮಗೆ ತೊಂದರೆ ಆಗಿದೆ ಅಂತ ಒಬ್ಬನೇ ಒಬ್ಬ ಮತದಾರ ಕೂಡ ಮುಂದೆ ಬಂದು ದೂರು ನೀಡಿಲ್ಲ. ಕೇವಲ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಸಂಘ ಸಂಸ್ಥೆಗಳು ಮಾತ್ರ ಆಕ್ಷೇಪ ವ್ಯಕ್ತಪಡಿಸ್ತಿವೆ ಅಂತ ಆಯೋಗದ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಸರಿ, ಈಗ ಮುಂದಿನ ಸುದ್ದಿಗೆ ಹೋಗೋಣ. ಆಸ್ತಿ ದಾಖಲೆಗಳ ವಿಚಾರದಲ್ಲಿ ನಡೆಯೋ ನಕಲಿ ವ್ಯವಹಾರಗಳಿಗೆ ಬ್ರೇಕ್ ಹಾಕಲು ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಎಲ್ಲಾ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲು ಬ್ಲಾಕ್ಚೈನ್ ತಂತ್ರಜ್ಞಾನವನ್ನು ಬಳಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿದೆ. ಹಾಗಾದ್ರೆ ಏನಿದು ಬ್ಲಾಕ್ಚೈನ್? ಇದನ್ನ ಸರಳವಾಗಿ ಹೇಳ್ಬೇಕಂದ್ರೆ ಒಂದು ಡಿಜಿಟಲ್ ಲೆಕ್ಕದ ಪುಸ್ತಕ ಅನ್ಕೊಂಬೋದು. ಇದರ ವಿಶೇಷತೆ ಏನಂದ್ರೆ, ಒಮ್ಮೆ ಇದರಲ್ಲಿ ಒಂದು ಮಾಹಿತಿಯನ್ನ ದಾಖಲು ಮಾಡಿದ್ರೆ ಅದನ್ನ ಯಾರಿಂದಲೂ ಬದಲಾಯಿಸೋಕೆ ಅಥವಾ ಅಳಿಸೋಕೆ ಸಾಧ್ಯವೇ ಇಲ್ಲ. ಇದರಿಂದ ನಕಲಿ ಆಸ್ತಿಪತ್ರಗಳ ಹಾವಳಿಗೆ ಸಂಪೂರ್ಣವಾಗಿ ಕಡಿವಾಣ ಬೀಳಿದೆ. ಇವತ್ತಿನ ಆರ್ಥಿಕತೆಯಲ್ಲಿ ವ್ಯವಹಾರಗಳನ್ನು ಸುಲಭ ಮಾಡೋಕೆ ಮತ್ತು ದಾಖಲೆಗಳನ್ನ ಸುರಕ್ಷಿತವಾಗಿಡೋಕೆ ಈ ತಂತ್ರಜ್ಞಾನ ಅತ್ಯಗತ್ಯ ಅಂತ ನ್ಯಾಯಾಲಯ ಹೇಳಿದೆ. ಇನ್ನೊಂದು ವಿಶೇಷ ಅಂದ್ರೆ, ಈ ಮಹತ್ವದ ತೀರ್ಪು ಬಂದಿದ್ದು ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಗೆ ಸಂಬಂಧಿಸಿದ ಒಂದು ಪ್ರಕರಣದ ವಿಚಾರಣೆ ವೇಳೆ. ತಂತ್ರಜ್ಞಾನದ ವಿಷಯದಿಂದ ಈಗ ಪರಿಸರದ ಕಡೆಗೆ ಬರೋಣ. ಇಲ್ಲೊಂದು ಆತಂಕಕಾರಿ ವರದಿ ಇದೆ. ಐಐಟಿ ಧಾರವಾಡ ನಡೆಸಿದ ಅಧ್ಯಯನದ ಪ್ರಕಾರ ನಮ್ಮ ಪಶ್ಚಿಮ ಘಟ್ಟಗಳ 60% ಹೆಚ್ಚು ಪ್ರದೇಶ ಭೂಕುಸಿತದ ತೀವ್ರ ಅಪಾಯದಲ್ಲಿದೆ. ಇದು ನಿಜಕ್ಕೂ ಒಂದು ಗಂಭೀರವಾದ ಎಚ್ಚರಿಕೆಯ ಘಂಟೆ. ಜಿಲ್ಲಾವಾರು ಅಂಕಿಅಂಶಗಳನ್ನ ನೋಡೋದಾದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದ್ರೆ 30% ಅಪಾಯಕಾರಿ ಪ್ರದೇಶಗಳಿವೆ. ಅದರ ನಂತರದ ಸ್ಥಾನಗಳಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಬರ್ತವೆ. ಪೈಕಿ ಈ ಭೂಕುಸಿತಗಳಿಗೆ ಕಾರಣವಾದ್ರೂ ಏನೋ? ಅಧ್ಯಯನ ಹೇಳೋ ಪ್ರಕಾರ ಅತಿಯಾದ ಮಳೆ, ಕಡಿದಾದ ಇಳಿಜಾರು ಪ್ರದೇಶಗಳು ಮತ್ತು ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳೇ ಈ ಅಪಾಯಕ್ಕೆ ಪ್ರಮುಖ ಕಾರಣಗಳಾಗಿವೆ. ಪರಿಸರದ ಈ ಗಂಭೀರ ವಿಷಯದ ನಂತರ ಈಗ ಕ್ರೀಡಾ ಲೋಕದ ಕಡೆಗೆ ಒಂದು ನೋಟ ಹರಿಸೋಣ. 2026ರ ಟಿ20 ವಿಶ್ವಕಪ್ಗೆ ಸಂಬಂಧಿಸಿದಂತೆ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆದಿದೆ. ಭಾರತದಲ್ಲಿ ನಿಗದಿಯಾಗಿದ್ದ ಪಂದ್ಯಗಳನ್ನ ಆಡಲು ಬಾಂಗ್ಲಾದೇಶ್ ಕ್ರಿಕೆಟ್ ತಂಡ ನಿರಾಕರಿಸಿದೆ. ತಮ್ಮ ಆಟಗಾರರ ಸುರಕ್ಷತೆಯನ್ನ ಕಾರಣವಾಗಿ ನೀಡಿದೆ. ಸರಿ, ರಾಷ್ಟ್ರೀಯ ವಿಚಾರಗಳಾಯ್ತು. ಈಗ ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅಂತಾರಾಷ್ಟ್ರೀಯ ರಂಗದಲ್ಲಿನ ಕೆಲವು ಪ್ರಮುಖ ಬೆಳವಣಿಗೆಗಳು ಇಲ್ಲಿವೆ. ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಗ್ರೀನ್ಲ್ಯಾಂಡ್ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಒಂದು ಕಡೆ ಆರ್ಕ್ಟಿಕ್ ಪ್ರದೇಶದಲ್ಲಿ ರಷ್ಯಾ ಮತ್ತು ಚೀನಾದ ಪ್ರಾಬಲ್ಯವನ್ನ ತಡೆಯೋಕೆ ಗೋಲನ್ ಡೋಮ್ ಅನ್ನೋ ರಕ್ಷಣಾ ವ್ಯವಸ್ಥೆಯನ್ನ ಸ್ಥಾಪಿಸಲು ಅಮೆರಿಕ ಮತ್ತು ನಾಟೋ ಮುಂದಾಗಿವೆ. ಆದರೆ ಗ್ರೀನ್ಲ್ಯಾಂಡ್ನ ಮೇಲೆ ಅಧಿಕಾರ ಹೊಂದಿರುವ ಡೆನ್ಮಾರ್ಕ್ ತನ್ನ ಸಾರ್ವಭೌಮತ್ವದ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಮತ್ತೊಂದು ಕಡೆ ಗಾಜಾದಲ್ಲಿ ಶಾಂತಿ ಸ್ಥಾಪಿಸುವ ಉದ್ದೇಶದಿಂದ ಅಮೆರಿಕ ಆಯೋಜಿಸಿದ್ದ ಶಾಂತಿ ಮಂಡಳಿಯ ಸಹಿ ಸಮಾರಂಭದಿಂದ ಭಾರತ ದೂರ ಉಳಿದುಕೊಂಡಿದೆ. ಕೇವಲ ಭಾರತ ಮಾತ್ರವಲ್ಲ, ಫ್ರಾನ್ಸ್, ಬ್ರಿಟನ್, ಚೀನಾದಂತಹ ಇತರ ಪ್ರಮುಖ ರಾಷ್ಟ್ರಗಳು ಕೂಡ ಇದರಲ್ಲಿ ಭಾಗವಹಿಸಿಲ್ಲ. ಆದರೆ ಪಾಕಿಸ್ತಾನ, ಯುಎಇ, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ನಂತಹ ದೇಶಗಳು ಈ ಮಂಡಳಿಗೆ ಸೇರ್ಪಡೆಯಾಗಿವೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಆಹ್ವಾನವಿದ್ದರೂ ಭಾರತ ಈ ಬಗ್ಗೆ ಇನ್ನೂ ತನ್ನ ಅಧಿಕೃತ ನಿಲುವನ್ನ ಪ್ರಕಟಿಸಿಲ್ಲ. ಜಗತ್ತಿನ ವಿದ್ಯಮಾನಗಳ ನಂತರ ಈಗ ನಮ್ಮ ರಾಜ್ಯ ಕರ್ನಾಟಕದ ಕಡೆಗೆ ಬರೋಣ. ಇಲ್ಲಿನ ಕೆಲವು ಪ್ರಮುಖ ಸುದ್ದಿಗಳನ್ನ ಈಗ ನೋಡೋಣ. ಕರ್ನಾಟಕ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಸಾಂವಿಧಾನಿಕ ಚರ್ಚೆಗೆ ಕಾರಣವಾದ ಘಟನೆ ನಡೆಯಿತು. ರಾಜ್ಯ ಸರ್ಕಾರ ಸಿದ್ಧಪಡಿಸಿದ್ದ 46 ಪುಟಗಳ ಭಾಷಣವನ್ನ ರಾಜ್ಯಪಾಲರು ಓದಬೇಕಿತ್ತು. ಆದ್ರೆ ಅಲ್ಲಿ ನಡೆದದ್ದೇ ಬೇರೆ. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು 46 ಪುಟಗಳ ಭಾಷಣದ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರ ಓದಿ ಕೇವಲ 37 ಸೆಕೆಂಡ್ಗಳಲ್ಲಿ ತಮ್ಮ ಭಾಷಣ ಮುಗಿಸಿ ಹೊರನಡೆದರು. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದೆ.
ರಾಜ್ಯಪಾಲರ ಈ ನಡೆಗೆ ಪರವಿರೋಧದ ಚರ್ಚೆಗಳು ಶುರುವಾಗಿವೆ. ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ಷೇಪಾರ್ಹ ಅಂಶಗಳಿವೆ ಅನ್ನೋ ಕಾರಣಕ್ಕೆ ರಾಜ್ಯಪಾಲರು ಪೂರ್ತಿ ಭಾಷಣ ಓದಿಲ್ಲ. ಇದು ಸಂವಿಧಾನದ ಉಲ್ಲಂಘನೆ ಅಂತ ಮುಖ್ಯಮಂತ್ರಿಗಳು ಆರೋಪಿಸಿದ್ರ, ದ್ವೇಷದ ಭಾಷಣ ಓದದೆ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಕರ್ತವ್ಯವನ್ನ ಪಾಲಿಸಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಓದದೇ ಬಿಟ್ಟ ಆ ಭಾಷಣದಲ್ಲಿ ಅಂತಹದ್ದೇನಿತ್ತು? ಅದರಲ್ಲಿ 15ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ದೊಡ್ಡ ಮೊತ್ತದ ನಷ್ಟವಾಗಿದೆ, ಮೆಟ್ರೋ 3ನೇ ಹಂತಕ್ಕೆ ಅನುಮೋದನೆ ಸಿಕ್ಕಿಲ್ಲ ಮತ್ತು ನರೇಗಾ ಕಾಯ್ದೆಯ ಬದಲಾವಣೆಯಿಂದ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಆತಂಕಗಳು ಮತ್ತು ವಾದಗಳು ಸೇರಿದ್ವು. ರಾಜಕೀಯದ ಈ ಬಿಸಿ ಚರ್ಚೆಯಿಂದ ಹೊರಬಂದು ನಮ್ಮ ಬೆಂಗಳೂರಿನ ನಿತ್ಯದ ಸಮಸ್ಯೆಯಾದ ಟ್ರಾಫಿಕ್ ಬಗ್ಗೆ ಮಾತಾಡೋಣ. ಟಾಮ್ಟಾಮ್ ಸಂಸ್ಥೆಯ ವರದಿ ಪ್ರಕಾರ ನಮ್ಮ ಬೆಂಗಳೂರು ಜಗತ್ತಿನಲ್ಲೇ 2ನೇ ಅತಿ ಹೆಚ್ಚು ಟ್ರಾಫಿಕ್ ದಟ್ಟಣೆ ಇರೋ ನಗರ. ಇಲ್ಲಿ ಕೇವಲ 10 ಕಿಲೋಮೀಟರ್ ಪ್ರಯಾಣಿಸಲು ಸರಾಸರಿ 36 ನಿಮಿಷ ಬೇಕಾಗುತ್ತೆ ಅಂದ್ರೆ ನೀವೇ ಊಹಿಸಿ. ಕೊನೆಯದಾಗಿ ಒಂದು ಸಮಾಧಾನಕರ ಸುದ್ದಿ. ಇತ್ತೀಚೆಗೆ ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಬೆಂಕಿ ಅವಘಡಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಕೆಲವು ಕಟ್ಟುನಿಟ್ಟಿನ ಸುರಕ್ಷತಾ ನಿಯಮಗಳನ್ನು ಜಾರಿಗೆ ತಂದಿದೆ. ಇನ್ನು ಮುಂದೆ ತುರ್ತು ನಿರ್ಗಮನ ದ್ವಾರ, ಫೈರ್ ಅಲಾರಂ ಮತ್ತು ಅಗ್ನಿಶಾಮಕ ವ್ಯವಸ್ಥೆ ಇಲ್ಲದ ಬಸ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಇದು ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದ ಹೆಜ್ಜೆ. ಇವತ್ತಿನ ಎಲ್ಲಾ ಸುದ್ದಿಗಳನ್ನು ನೋಡಿದಾಗ ಒಂದು ವಿಷಯಂತೂ ಸ್ಪಷ್ಟ: ತಂತ್ರಜ್ಞಾನ, ಪರಿಸರ, ರಾಜಕೀಯ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಬಹಳ ವೇಗವಾಗಿ ಬದಲಾವಣೆಗಳಾಗ್ತಿವೆ. ಈ ಬದಲಾವಣೆಗಳು ಕೇವಲ ಸುದ್ದಿಯಾಗಿ ಉಳಿಯದೆ ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀಳ್ತವೆ. ಈ ಬದಲಾವಣೆಗಳಿಗೆ ನಾವು ಹೇಗೆಲ್ಲ ಸಿದ್ಧರಾಗಬೇಕು? ಯೋಚಿಸಬೇಕಾದ ವಿಚಾರ.